ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮೆಂತ್ಯ ಗೊಜ್ಜನ್ನು ಹೇಗೆ ಮಾಡ್ಕೊಳ್ಳೋದನ್ನು ನೋಡೋಣ ಬನ್ನಿ. ಓಕೆ, ನಾವಿಲ್ಲಿ ಹುರಿದಿಟ್ಕೊಂಡಿರೋಂಥ 1 ಸ್ಪೂನ್ ಉದ್ದಿನಬೇಳೆ ಮತ್ತು 1 ಸ್ಪೂನ್ ಕಡಲೆಬೇಳೆ ಇಟ್ಕೊಂಡಿದ್ದೀವಿ. ಜೊತೆಗೆ ಒಣಮೆಣಸಿನ್ಕಾಯಿ ಒಂದು ಸ್ವಲ್ಪ ಹುಣಸೆ ಹುಳಿನ ತೆಗೆದಿಟ್ಕೊಂಡಿದ್ದೀವಿ. ಸಣ್ಣಕ್ಕೆ ಹೆಚ್ಚಿರೋಂಥ 2 ಈರುಳ್ಳಿಯನ್ನು ಇಟ್ಕೊಂಡಿದ್ದೀವಿ. ಸಣ್ಣಕ್ಕೆ ಈ ಥರ ಮೆಂತ್ಯ ಸೊಪ್ಪನ್ನು ಇಟ್ಕೊಂಡಿರಬೇಕು. ನಾವೇನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇಟ್ಕೊಂಡಿದ್ವು ಅದನ್ನು ಹಾಕ್ತಿದ್ದೀವಿ. ಜೊತೆಗೆ ಏನು ನಾವು ಮೆಣಸಿನ್ಕಾಯಿನೂ ಹುರ್ಕೊಂಡಿದ್ವು ಒಣಮೆಣಸಿನ್ಕಾಯಿ ಅದನ್ನು ಹಾಕ್ಕೊತಾ ಇದ್ದೀವಿ. ಇದನ್ನು ಈಗ ಗ್ರೈಂಡ್ ಮಾಡ್ಕೋಬೇಕು, ಪುಡಿ ಮಾಡ್ಕೋಬೇಕು. ನಾವೇನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ರುಬ್ಕೊಂಡಿಟ್ಕೊಂಡಿದ್ವು, ಜೊತೆಗೆ ಒಣಮೆಣಸಿನ್ಕಾಯಿ ರುಬ್ಕೊಂಡಿಟ್ಕೊಂಡಿದ್ವು, ನೋಡ್ತಿರ್ಬೋದು ಯಾವ ಥರ ರುಬ್ಬಿದ್ದೀವಿ. ಸಣ್ಣಕ್ಕೆ ಪುಡಿ ಮಾಡ್ಕೋಬೇಕು. ಒಂದು ಪಾತ್ರೆ ಇಟ್ಕೊಂಡಿದ್ದೀವಿ. 2 ಲೋಟ ಎಣ್ಣೆಯನ್ನು ಹಾಕ್ತಿದ್ದೇವೆ. ಈಗ ಒಂದು ಅರ್ಧ ಸ್ಪೂನ್ ಸಾಸಿವೆಯನ್ನು ಹಾಕ್ತಿದ್ದೇವೆ. ಜೊತೆಗೆ ಒಂದು ಅರ್ಧ ಸ್ಪೂನ್ ಜೀರಿಗೆಯನ್ನು ಕೂಡ ಹಾಕ್ತಿದ್ದೇವೆ. ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಜೀರಿಗೆಯನ್ನು ಹಾಕ್ಕೋಬೇಕು. ಈಗ ನಾವೇನು ಈರುಳ್ಳಿ ಹೆಚ್ಕೊಂಡಿದ್ವೋ ಅದನ್ನು ಹಾಕ್ತಿದ್ದೇವೆ. ಈರುಳ್ಳಿಯನ್ನು ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು ನೀಟಾಗಿ. ಈಗ ನೋಡಿ, ಆನಿಯನ್ಸ್ ಕಂದು ಬಣ್ಣ ಬಂದಿದೆ, ನೋಡ್ತಿರ್ಬೋದು. ಈಗ ನಾವು ಏನು ಇಟ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪು ಅದನ್ನು ಹಾಕೋಣ. ಎಲ್ಲ ಹಾಕಾದ್ಮೇಲೆ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀವು ಮೆಂತ್ಯ ಸೊಪ್ಪು ಹಾಕಿದ ನಂತರ ಫ್ರೈ ಮಾಡಬೇಕಾದ್ರೆ ಘಮ ಘಮ ಅನ್ನಬೇಕದು. ನೋಡ್ತಿರ್ಬೋದು ಯಾವ ಥರ ಬಂದಿದೆ ಅಂತ. ನೋಡಿ, ನೀಟಾಗಿ ಫ್ರೈ ಮಾಡಬೇಕು. ಇದು ಘಮ ಘಮ ಅಂತ ಸ್ಮೆಲ್ ಬರ್ತಿರ್ಬೇಕು. ಆನಿಯನ್ಸ್ ಮತ್ತು ಎಲ್ಲ ನೀಟಾಗಿ ಇದಕ್ಕೆ ನೋಡ್ತಿರ್ಬೋದು ಯಾವ ಥರ ಬಂದಿದೆ ಅಂತ. ಈಗ ಒಂದು ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ತಿದ್ದೀವಿ. ನೀಟಾಗಿ ಫ್ರೈ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಿದ್ದೇವೆ. ಒಂಥರ ನೀಟಾಗಿ ಫ್ರೈ ಆಗಬೇಕು. ನೀಟಾಗಿ ಫ್ರೈ ಹಾಕಬೇಕು. ಈ ಥರ ಫ್ರೈ ಆದಮೇಲೆ ಸ್ವಲ್ಪ ಹುಣಸೆ ಹುಳಿಯನ್ನು ಹಿಂಡಬೇಕು. ಹುಣಸೆ ಹುಳಿ ಹಾಕಿದ ನಂತರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾವೇನು ರುಬ್ಬಿಟ್ಕೊಂಡಿರ್ತಕ್ಕಂಥ ಪುಡಿಯನ್ನು ಹಾಕ್ಕೊತಿದ್ದೀವಿ. ನೀಟಾಗಿ ಫ್ರೈ ಮಾಡಬೇಕು ಅದನ್ನು. ನೀಟಾಗಿ ಈ ಥರ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ನಾವು ಮಾಡಿರೋವಂಥ ಬಿಸಿ ಅನ್ನವನ್ನು ಆ ಗೊಜ್ಜಿಗೆ ಹಾಕ್ಕೋಬೇಕು. ಅದ್ರ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ಅದನ್ನು ನೀಟಾಗಿ ಕಲಿಸ್ಬೇಕು. ರುಚಿಯಾದ ಮೆಂತ್ಯ ಗೊಜ್ಜು ರೆಡಿ. ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ತಿಂತಿರೋದೆ. ನೋಡಿ, ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ ನಂತರ ತುಂಬ ಚೆನ್ನಾಗಿ ಕಾಣ್ತಿದೆ. ನೀವು ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ಪ್ಲೀಸ್, ನಿಮಗೇನಾದರೂ ಈ ತಿಂಡಿ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.